ಈಗ ಪತ್ರ ಓದೋಣವಾ? ಗುರುಜಿ, ಈ ಪತ್ರವನ್ನ ತುಮಕೂರಿನಿಂದ ಗೌರಮ್ಮ ಅವ್ರು ಬರೀತಿದ್ದಾರೆ. ನಮಸ್ಕಾರ ಗುರುಜಿ ಅಂತ ಹೇಳ್ತಾ, ಅವ್ರಿಗೆ 2 ವರ್ಷಗಳ ಕಾಲ ಮಕ್ಕಳಿರ್ಲಿಲ್ವಂತೆ. ಧರ್ಮಸ್ಥಳಕ್ಕೆ ಹರಕೆ ಹೊತ್ಕೊಂಡ್ಮೇಲೆ ಮಗಳಾದ್ಲಂತೆ. ಅವ್ರು ಹುಟ್ಟಿರೋ ದಿನಾಂಕ 8/7/94, ಅಮಾವಾಸ್ಯೆ ಶುಕ್ರವಾರ ಸಾಯಂಕಾಲ 6:35 ಆರಿದ್ರಾ ನಕ್ಷತ್ರ, 2ನೇ ಚರಣ ಸಿಂಹ ಲಗ್ನ ಅಂತ ಹೇಳ್ತಾರೆ ಗುರುಜಿ. ಈ ಮಗಳು ಹುಟ್ಟಿದ ಮೇಲೆ ಅವ್ರಿಗೆ ಹೊಟ್ಟೆಲಿ ಗೆಡ್ಡೆ ಬೆಳೀತಂತೆ. ಅದಾದ್ಮೇಲೆ ಮಕ್ಕಳಾಗಲ್ಲ ಅಂತ ಹೇಳಿದ್ರಂತೆ ಡಾಕ್ಟರ್ಸು. ಹಾಗಾಗಿ ಅವ್ರು ಹೇಳ್ತಾರೆ, ಗುರುಜಿ ಇವಳು ಹುಟ್ಟಿರೋ ನಕ್ಷತ್ರ ಸರಿ ಇಲ್ವಂತೆ. ಹೌದೇ ಗುರುಜಿ? ಹಾಗಾಗಿ ನನ್ನ ಗರ್ಭಕೋಶಕ್ಕೆ ತೊಂದರೆ ಇದೆಯಂತೆ, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ನೋಡಿ, ಗಡ್ಡೆ ಬಂದಾಕ್ಷಣಕ್ಕೆ ಗರ್ಭಕೋಶಕ್ಕೆ ತೊಂದರೆ ಇದ್ದ ಪಕ್ಷದಲ್ಲಿ ಗರ್ಭಕೋಶ ತೆಗೆದು ಹಾಕಬೇಕು ಅಂತ ಕೆಲವರು ಹೇಳ್ತಾರೆ, ಅಥವಾ ಗಡ್ಡೆನ ಮಾತ್ರ ತೆಗೆದು ಹಾಕೋದು ಅಂತ. ಯಾವುದು ತಿಳ್ಕೊಳ್ಳಿ, ಗರ್ಭಕೋಶ ಅಂದ್ರೆ ರಾಹು, ಅದಕ್ಕೆ ರಾಹುಯಿಂದಾನೇ ಬರ್ತಕ್ಕಂಥದ್ದು. ರಾಹುಯಿಂದಾನೇ ಗರ್ಭಕೋಶಕ್ಕೆ ಪ್ರವೇಶ ಮಾಡೋದು. ಸರ್ಪದ ಮುಖಾಂತರವೇ ನಿಮಗೆಲ್ಲರಿಗೂ ಸಂತಾನ ಅಭಿವೃದ್ಧಿ ಆಗೋದು. ಪುರುಷಾರ್ಥವಾಗಿ ಪುರುಷನಿಗಾಗ್ಲಿ ಸ್ತ್ರೀಗಾಗ್ಲಿ ಇರ್ತಕ್ಕಂಥ ದೋಷಗಳನ್ನ ಪರಿಹಾರ ಕೊಡೋದು ಆ ಹಾವಿನ ಮುಖಾಂತರ. ಅದಕ್ಕೆ ರಾಹು ತತ್ವದಲ್ಲೇ ಹೇಳ್ತೀವಿ. ಆದರೆ ಈ ಗಡ್ಡೆ ಅನ್ನೋದು, ಆ ವ್ಯಾಧಿ ಅನ್ನೋದು, ಈ ರೀತಿ ಕ್ಯಾನ್ಸರ್ ಅನ್ನೋದು, ಅಥವಾ ಯಾವುದೋ ಒಂದು ಗಡ್ಡೆ ಉತ್ಪತ್ತಿ ಆಯಿತು ಅನ್ನೋದು, ನೂತನ ಉತ್ಪತ್ತಿ ಆಗೋದು, ಇದೆಲ್ಲ ಶನಿಯ ಮುಖಾಂತರ. ಶನಿ ರಾಹು ಎರಡೂ ಒಟ್ಟಿಗೆ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿ ಅಂದರೆ ಮೃತ್ಯು ಸ್ಥಾನದಲ್ಲಿ ಏನಾದರೂ ಕೂತಿದ್ದ ಪಕ್ಷದಲ್ಲಿ ಆ ತೊಂದರೆಗಳು ಅನ್ಕೋಬೇಕು. ಅಷ್ಟೇ ಬಿಟ್ಟರೆ ಯಾವ್ದಾದ್ರು ಒಂದನ್ನು ತೆಗೆದು ಹಾಕ್ತಾರೆ. ಶನಿಯನ್ನ ದೂರ ತಳ್ಳೋಕ್ಕೆ ಬುಧ ಬಂದರೆ ಓಹೋ ಆಪರೇಷನ್ ಮಾಡ್ತಾರಪ್ಪ, ಯೋಚನೆ ಇಲ್ಲ, ಬರೀ ಗಡ್ಡೆನ ಮಾತ್ರ ಆಪರೇಟ್ ಮಾಡಬಹುದು. ಸರಿ, ಓಕೆ. ಕುಜನ್ ಜೊತೆ ಶನಿ ಕೂತ್ಕೊಂಡ್ರೆ ಸರಿ ಆಯಿತು, ಬರೀ ಯುಟ್ರಸ್ ಮಾತ್ರ ತೆಗೆದು ಹಾಕ್ತಾರೆ. ಎರಡೂ ತೆಗೆಯುವ ಸಮಯದಲ್ಲಿ ಏನಾದರೂ ಅನಾವಶ್ಯಕವಾಗಿ ಮೃತ್ಯು ಸಾಧ್ಯತೆನಯ ಅಂದರೆ ಯೋಚನೆ ಮಾಡಿದ್ರೆ, ರವಿ ಶನಿ ಇಬ್ಬರು ಒಟ್ಟಿಗೆ ಇದ್ದಾಗ ಈ ತೊಂದರೆ ಇದ್ದರೆ ಪರಿವರ್ತನೆ. ಅದು ಜಾತಕದ ಮೇಲೆ ಡಿಪೆಂಡ್ ಅಲ್ವಾ? ಅದಕ್ಕೆ ನೀವು ಏನು ಮಾಡಬೇಕು, ರವಿ ಅಂದರೆ ಆರೋಗ್ಯ ದೇವತೆ, ಶನಿ ಅಂದರೆ ಕರ್ಮ ದೇವತೆ, ರಾಹು ಅಂದರೆ ಪರಿವರ್ತನಾ ದೇವತೆ. ನೀವು ಈ ರವಿ, ರಾಹು ಮತ್ತು ಶನಿ ಈ ಮೂರಕ್ಕೂ ಸಂಬಂಧಪಟ್ಟಿರ್ತಕ್ಕಂಥವನು. ರಾಹುಗೆ ದುರ್ಗ, ರವಿಗೆ ಸಾಕ್ಷಾತ್ ಸೂರ್ಯನಾರಾಯಣ ಅಂದರೆ ವಿಷ್ಣು. ಆ ವಿಷ್ಣು ಬಯಲಲ್ಲಿರತಕ್ಕಂಥವನು. ದುರ್ಗಾ ಸಂಬಂಧವಾಗಿ ಬಯಲಲ್ಲಿರಬೇಕು. ವಿಷ್ಣುಗೆ ಯಾವ ಕಾಲಕ್ಕೂ ಬೃಹದಾಕಾರದಲ್ಲಿ, ರಾಹು ಅಂದರೆ ದೊಡ್ಡವನು, ಕಾಡಿನ ಭಾಗ, ದೊಡ್ಡ ಎತ್ತರಕ್ಕೆ ಇರೋನು ಅಂತ ಹೇಳ್ಕೋಬೋದು. ನೀವು 2 ಸ್ಥಳಕ್ಕೆ ಹೋಗ್ತಕ್ಕಂಥ ಅವಕಾಶವನ್ನು ಇಟ್ಕೋಬಹುದು. ನವನಾರಾಯಣ ಕ್ಷೇತ್ರ ಅಂತ ಕಾಡಲ್ಲಿದ್ದಾನೆ. ಆ ನಾರಾಯಣ ಕ್ಷೇತ್ರ ಅಂದರೆ ತಿರುನಲ್ವೇಲಿಯಿಂದ 30 ಕಿಲೋಮೀಟ್ರು ಬೆಟ್ಟದ ಮೇಲೆ ಇರ್ತಕ್ಕಂಥ ನಾರಾಯಣನ ಸ್ಮರಣೆ ಮಾಡ್ಕೋಬೇಕು. ಆ ನವನಾರಾಯಣ ದರ್ಶನವನ್ನು ಮಾಡೋಕ್ಕೆ 9 ನಾರಾಯಣಗಳನ್ನು ಏಕಸ್ಮರಣೆ ಅಂದರೆ ನಾರಾಯಣನ ವಿಷ್ಣು ಸಹಸ್ರನಾಮ ಅಂತ ಕೂಡ ಹೇಳ್ತೀವಿ. ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮನ ಹೇಳ್ಕೋಬೇಕು. ಈ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬೇಕಾದ್ರೆ ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಭಿರುಕ್ಷತು ಅಂತ ಕೊನೆಯ ಶ್ಲೋಕ. ಈ ಶ್ಲೋಕವನ್ನು ಕೊನೆಯದಾಗ 3 ಸಲ ಹೇಳ್ಕೊತೀವಿ. ಹೇಳ್ಕೊಂಡ ಮೇಲೆ ಈ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳುವಾಗ ಏನು ಮಾಡಬೇಕು, ವಿಭೂತಿ ಭಸ್ಮಾಂತಕಂ ಇದಂ ಶರೀರಂ ಅಂದಾಗ ಆ ವಿಭೂತಿಯನ್ನು ಹೇಗೆ ಇಟ್ಕೋಬೇಕು, ಅಮೃತ ಬಳ್ಳಿ ಅಂತ ಇರುತ್ತೆ. ಏನೇ ಅಮೃತ ಬಳ್ಳಿನ ಹೀಗೆ ಇಟ್ಕೊಳ್ಳಿ ಕೈಯಲ್ಲಿ. ಆ ಬಳ್ಳಿ ಸಮೇತ ಇರಬೇಕು. ನೀವು ನವನಾರಾಯಣ ನೆರೆಸ್ಕೋಬೇಕು. ನಾನು ಒಂದು ಕ್ಷೇತ್ರಕ್ಕೆ ಬರ್ತೀನಪ್ಪ, ನನಗೆ ಯಾವುದೇ ಲೋಪದೋಷಗಳಿಲ್ಲದೆ ನಿನ್ನ ಕ್ಷೇತ್ರಕ್ಕೆ ನಾನು ನಡ್ಕೊಂಡ್ಬರ್ತೀನಿ. ಬೆಟ್ಟದ ಮೇಲಿರೋ ನಾರಾಯಣನಿಗೆ ತಿರುನಲ್ವೇಲಿ ತಮಿಳುನಾಡಿಂದ ಮೇಲ್ಭಾಗಕ್ಕಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಿ ಅಮೃತ ಬಳ್ಳಿ ಮನೇಲಿ ಸಿಗತ್ತೆ, ಒಂದಷ್ಟು ತೊಟ್ಟು ಇಟ್ಕೊಂಡು ಎಲೆಗಳ ಸಮೇತ ದಂಟನ ಸಮೇತ ಹೀಗೆ ಇಟ್ಕೋಬೇಕು. ಎಷ್ಟು ಇಟ್ಕೋಬೇಕು, 9 ಗಂಟುಗಳು. ಅಂದರೆ ನಾವು ಪೂರ್ತಿಯಾಗಿರ್ತಕ್ಕಂಥ ಗಂಟುಗಳನ್ನು ಒಂದೊಂದೇ ಗಂಟುಗಳಿರುತ್ತೆ ಮಧ್ಯ ಅಂದರೆ ಎಲೆಗಳ ದಂಟಿದೆ ದಿಡ್ಡು, ಅದಕ್ಕೆ ಆ ಥರ ಗಂಟುಗಳಿದ್ದಾಗಿರುತ್ತೆ. ಅದನ್ನು 9 ಆದರೂ ಇಟ್ಕೋಬೋದು. ಇಲ್ಲ 9 ಗಡ್ಡಿಗಳು ಎಲೆಗಳಿರಬೇಕು, 9 ಗಡ್ಡಿಗಳಾದ್ರೆ ಕೈ ಇಟ್ಕೋಬೇಕು. ಆಗ ಇದನ್ನು ಹೇಳ್ಕೋಬೇಕಾದ್ರೆ ವನಮಾಲೀಗ ದೇಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರುಕ್ಷತೋ ಇದನ್ನು 3 ಸಲ ಕೊನೆಗೆ ಹೇಳ್ಕೊತೀವಿ. ಆದರೆ ವಿಷ್ಣು ಸಹಸ್ರನಾಮ ಅಷ್ಟು ಹೇಳ್ಕೊಳ್ಳೋವರೆಗೂ ಇದಿರಬೇಕು. ಇದನ್ನು ಹಾಕ್ಕೊಂಡು ರಸವನ್ನು ಕುಡಿಯೋಕ್ಕೆ ಮೊದಲು ನೀವು ಅದನ್ನು ಹೇಳ್ಕೊಳ್ಳೋವರೆಗೂ ನಿಮ್ಮ ಕೈಯಲ್ಲಿರಬೇಕು. ತದನಂತರ ಒಂದು ಕಾದು ಹುದಿಸೋ ಅಂತ ಒಂದು ಪದಾರ್ಥದಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿದ ಮೇಲೆ ನೀವು ಆ ಧನ್ವಂತರಿ ಶ್ಲೋಕವನ್ನು ಮೂಲವಾಗಿ ಹೇಳ್ಕೊಂಡು ಇದನ್ನು ಭಸ್ಮಾಂತಕಂ ಇದಂ ಶರೀರಂ ಔಷಧಿ ಥರ ಅದನ್ನು ಶೀರ್ಸ್ಬಿಟ್ಟು ಕುಡಿಬೇಕು. ಇದನ್ನು ಶೋಧಿಸಿ ಕುಡಿದ್ರೆ ಆ ರಸದ ಸಮೇತ ಆ ಎಲೆಗಳನ್ನ ಬೇಕಾದ್ರೆ ತಿನ್ಬೋದು, ಇಲ್ಲ ಚಟ್ನಿ ಥರ ರುಬ್ಬಿಟ್ಟು ಆದರೂ ದೇಹಕ್ಕೆ ಸೇವಿಸ್ಕೋಬೋದು. ಒಟ್ಟಲ್ಲಿ ಅದು ಹೋಗಬೇಕು. 9 ದಿವಸದ ಕಾಲದನೇ ಮಾಡಬೇಕು. 9 ಕಡ್ಡಿ ಅಥವಾ 9 ದಿಂಡು ಅಥವಾ 9 ದಿವಸಗಳ ಕಾಲದಲ್ಲಿ ರಸವನ್ನು ದಿನ ಹೀಗೆ ಕುದಿಸಿ ಕೈಯಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ವಿಷ್ಣು ಸಹಸ್ರನಾಮ ಪ್ರಾತಃ ಕಾಲದಲ್ಲಿ ಆಗಬೇಕು. ಹೇಳಿದ್ದೀನಿ ಎಷ್ಟು ಗಂಟೆ, 5:15 6:30 ಸಮಯ ಜ್ಞಾಪಕ ಇಟ್ಕೊಳ್ಳಿ. 5:15 6:30 ಈ ಸಮಯದಲ್ಲೇ ಪ್ರತಿದಿನ ಬುಧವಾರದಿಂದನೇ ಶುರು ಮಾಡಬೇಕು ಅಥವಾ ಶನಿವಾರದಿಂದ ಶುರು ಮಾಡ್ಬೋದು. ಎಷ್ಟೋ ಬುಧವಾರದಿಂದ ಅಥವಾ ಶನಿವಾರದಿಂದ ಶುರು ಮಾಡ್ಕೊಳ್ಳೋದು. 9 ದಿವಸ ಕಂಟಿನ್ಯೂಸ್ ಆಗಿ ಮಾಡ್ಕೋಬೇಕು. ಇದನ್ನು ಹಿಡ್ಕೊಂಡು ಮಾಡಿ, ಅದು ಯಾಕೆ ಯಾವ ರೋಗ ನಿಮ್ಮ ಹತ್ರ ಬರುತ್ತೆ, ಆ ಗಡ್ಡೆ
ಹಾಗೇ ಕರಗಿ ಹೋಗುತ್ತೆ. ನಿಮಗೆ ಗೊತ್ತಿರಲ್ಲ, ಡಾಕ್ಟರ್ ಹೋಗಿ ಮಿರಾಕಲ್ ಅಂತಾನೆ. ಅದೆಲ್ಲ ನೋಡಿ, ಎಷ್ಟೋ ಜನ ಮಿರಾಕಲ್ ಅಂತ ಏನು ಕರೀತಾರೆ ಕತೆಗಳು, ಇದೆಲ್ಲ ದೈವ ನಂಬಿಕೆ ಇಟ್ಕೊಂಡವನ ಹತ್ರ ಯಾವ ಕಾರಣಕ್ಕೂ ಯಾವತ್ತಿದ್ರೂ ಮಿರಾಕಲ್. ಇದೇನು ಮಠ ಮಂತ್ರ ಆಗಲಿ ಛಗಾರ ಅಂತ ಬರೋದಲ್ಲ, ದೈವ ನಂಬಿಕೆ. ಭಗವಂತ ಇದ್ದಾನೆ ಅನ್ನೋ ಸಾಕ್ಷಿ ರೂಪ. ನೀವು ಇದನ್ನು ಮಾಡಿ ಪರ್ಫೆಕ್ಟ್ ಆಗಿ ನೀವು ಹೆಂಗೆ ಆರೋಗ್ಯವಾಗಿರುತ್ತೆ ಅಂದರೆ ಯಾವ ಆಪರೇಷನ್ ಬೇಕಾಗಿಲ್ಲ, ಆ ಗಡ್ಡೆಗೆ ಪರಿವರ್ತನೆ ಮಾಡ್ಕೋಬೇಕು. ಆದರೆ ಒಂದು ಮಾತ್ರ ಖಚಿತ, ನಿಮ್ಗೆ ಅಕಸ್ಮಾತ್ ಗಂಡು ಮಕ್ಕಳಿದ್ದರೆ ಅವನ ಕೈಯಲ್ಲಿ ಪ್ರತಿ ಶನಿವಾರದ ದಿವಸ ಎತ್ಕೊಂಡು ಹೋಗಿ ನಾರಾಯಣನಿಗೆ ಅಭಿಷೇಕಕ್ಕೆ 1 ಲೀಟರ್ ಹಾಲನ್ನು ಅಭಿಷೇಕಕ್ಕೆ, ಯಾವ್ದಾದ್ರು ವಿಷ್ಣು ದೇವಸ್ಥಾನನೋ ಸತ್ಯನಾರಾಯಣ ದೇವಸ್ಥಾನ ವ್ರತ ಮಾಡ್ತಾರಲ್ಲ ಆ ದೇವಸ್ಥಾನ. ಅಮೃತಶಿಲೆ ಆಗಬಾರ್ದು ಹೇಳಿದ್ದೀನಿ ಈಗಲೇ, ಕಪ್ಪು ಶಿಲೆನೇ ಆಗಬೇಕು. ಅಮೃತಶಿಲೆ ಆದರೆ ಸುಮ್ಮನೆ ಎತ್ಕೊಂಡು ಹಾಲು ಹಾಕ್ಬಿಡ್ತೀರಾ, ಪ್ರಯೋಜನವಿಲ್ಲ. ಪ್ರಾಣ ಪ್ರತಿಷ್ಠಾಪನೆ ಆಗಿರಲ್ಲ, ಸುಮ್ಮನೆ ಒಂದು ಸಿಮೆಂಟ್ ಹಾಕಿ ಇಟ್ಬಿಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಕೂರಾಕಿ ಆ ಕಪ್ಪು ವಿಗ್ರಹ. ಇದಕ್ಕೆ ನಿಮ್ಮ ಮಕ್ಕಳ ಕೈಯಲ್ಲಿ, ಅಂದರೆ ಗಂಡು ಮಗ ಆದರೆ ಒಳ್ಳೆಯದು, ಇಲ್ಲದರೆ ಯಜಮಾನರು ಸಂಕ್ಷಿಪ್ತ ಪೂರ್ವಕವಾಗಿ ಶನಿವಾರ ಅಭಿಷೇಕಕ್ಕೆ ಹಾಲು ಕಳಿಸ್ಬೇಕು ವಿಷ್ಣು ದೇವಸ್ಥಾನಕ್ಕೆ. ಇದನ್ನು ಕಳಿಸ್ತಾ ಬನ್ನಿ. ಮಕ್ಕಳು ಅಂದರೆ ಮುಂದಿನ ಪೀಳಿಗೆ. ಸೊ ನಿಮಗೆ ಹುಟ್ಟಿರ್ತಕ್ಕಂಥ ಮಗು ಮುಖಾಂತರವಾಗಿ ಮಗು ಹುಟ್ಟಿದ ಮೇಲೆ ಗಡ್ಡೆ ಬೆಳೆದಿರು ಅಲ್ವಾ, ಅದೇ ಮಗು ಮುಖಾಂತರವಾಗಿ ಮಾಡ್ಕೊಳ್ಳಿ. ಅಂದರೆ ಬರ್ತಕ್ಕಂಥ ಪಿಂಡಾಂತರ ಅಂದರೆ ಮತ್ತೆ ಇನ್ನೊಂದು ಕರ್ಮ ಬಂತ ಅಂದರೆ ಆ ಕರ್ಮಣ್ಯೇವ ಅಧಿಕಾರಸ್ಯ, ಯಾರ ಅಧಿಕಾರ ಅದೋ ಕೃಷ್ಣ ಪರಮಾತ್ಮಂದು. ಹಾಗೆ ಆ ಮಹಾವಿಷ್ಣು ನಿಮಗೆ ಆ ರೋಗ ರುಜುಗಳೆಲ್ಲ ದೂರ ಮಾಡಲಿ. ನವನಾರಾಯಣ ಸ್ಮರಣೆ ಮಾಡ್ಕೋಬೇಕು. ಇದೆಲ್ಲ ವಾಸಿ ಆದ ಮೇಲೆ ಖಂಡಿತ ನೀವು ನವನಾರಾಯಣ ಕ್ಷೇತ್ರಕ್ಕೆ ಹೋಗಬೇಕು, ಪ್ರತ್ಯೇಕವಾಗಿ ದರ್ಶನ ಮಾಡಬೇಕು. ಬುಧವಾರವೇ ದರ್ಶನ ಮಾಡಬೇಕು. ಒಳ್ಳೆಯದಾಗಲಿ.